ಸರ್ಕಾರ ಟೀಕಿಸುವ ಭರದಲ್ಲಿ ಬಿಜೆಪಿ ಶಾಸಕ ಬೆಲ್ಲದೆ ಎಡವಟ್ಟೊಂದನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿಚಾರದಲ್ಲಿ ಬೆಲ್ಲದೇನು ಹೇಳಿದ್ದಾರೆ ಗೊತ್ತಾ? ಈಗ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿ. ಆದ್ರೀಗ ಬೆಲ್ಲದ ಮಾತಿನ ಭರದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಜನ ಊರು ಬಿಡ್ತಾ ಇದ್ದಾರೆ. ಕಿರುಕುಳ ಹೆಚ್ಚಾದಾಗ ಅವರ ಹೆಂಡತಿಯರನ್ನ ಮಾರುವಂತಹ ಸ್ಥಿತಿ ಬಂದುಬಿಟ್ಟಿದೆ. ಮೀಟರ್ ಬಡ್ಡಿ, ಡ್ರಗ್ಸು, ಇಸ್ಪೀಟು ಒಂದಕ್ಕೊಂದು ಕನೆಕ್ಟ್ ಇರುತ್ತೆ. ಸಿಎಂ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿದ್ರೆ ಇದು ನಿಲ್ಲೋದಿಲ್ಲ. ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಅಂತ ಹೇಳಿ ಬಿಜೆಪಿಯ ಶಾಸಕ ಅರವಿಂದ್ ಬೆಲ್ಲದ್ ಆರೋಪ ಮಾಡಿದ್ದಾರೆ. ಮೀಟ್ರ್ ಬಡ್ಡಿ, ಡ್ರಗ್ಸು ಇವೆಲ್ಲ ಒಂದಕ್ಕೊಂದು, ಆಮೇಲೆ ಇಸ್ಪೀಟು ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಇರುವಂಥ ವ್ಯವಹಾರಗಳು. ಈಗ ಇಸ್ಪೀಟ್ ಆಡೋಕ್ಕೆ ಇಲ್ಲಿಗಲಾಗಿ ಇಸ್ಪೀಟ್ ಆಡಕ್ಕೆ ಕೊಡ್ತಾರೆ. ಅಲ್ಲಿ ಇಸ್ಪೀಟ್ ಆಡೋಕ್ಕೆ ಕುಂತಾಗ ಇಲ್ಲಿಗಲಾಗಿ ಅವ್ರಿಗೆ ದುಡ್ಡು ಕಡಿಮೆ ಬಿಡ್ತೈತಿ. ಅವಾಗ ಹೊರಗೆ ಎಲ್ಲೋ ಕಡೆ ಬಡ್ಡಿದ ಮೀಟ್ರ್ ಬಡ್ಡಿಯಾಗ ಬಡ್ಡಿ ತೊಗೊತಾರೆ, ಅಥವಾ ಅದನ್ನು ತೀರ್ಸಕ್ಕಂತೇಳಿ ಮತ್ತು ಮೈಕ್ರೋ ಫೈನಾನ್ಸ್ ತೊಗೊಳ್ತಾರೆ. ಈ ರೀತಿ ಇದನ್ನು ಮಾಡೋಕ್ಕಾಗಲಿಲ್ಲ ಅಂತೇಳಿ ಕ್ರೈಮ್ ಶುರು ಮಾಡ್ತಾರೆ. ಇವನ್ನ ಮೀಟೌಟ್ ಮಾಡೋಕ್ಕೆ ಡ್ರಗ್ಸ್ ಡೀಲಿಂಗ್ ಶುರು ಮಾಡ್ತಾರೆ. ಇದರಲ್ಲಿ ಹೆಚ್ಚು ದುಡ್ಡು ಬರ್ತೈತಿ, ಹಾಗಾಗಿ ಅದನ್ನು ಒಯ್ದು ನಾವು ತೀರಿಸ್ಬೋದು, ನಾವು ಬಡ್ಡಿ ಅಂತ ತೀರಿಸೋದು ಡ್ರಗ್ ಡೀಲಿಂಗ್ ಶುರು ಮಾಡ್ತಾರೆ. ಅದೇ ರೀತಿ ಸಣ್ಣ ಪ್ರಮಾಣದಲ್ಲಿ ಡ್ರಗ್ಸ್ ತೊಗೊಳಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ದುಡ್ಡು ಸಾಲಿಲ್ಲ ಅಂಥೇಳಿ ತಾವ ಪ್ರೊಫೆಷ್ನಲ್ ಡ್ರಗ್ ಡೀಲರ್ಸ್ ಹಾಕಾರ. ಇದೆಲ್ಲದೂ ಐತಲ್ಲ, ಕಾನೂನು ವ್ಯವಸ್ಥೆ ಕುಂಠಿತ ಆದಾಗ ಇವೆಲ್ಲ ಹೆಚ್ಚು ಪ್ರಮಾಣದಲ್ಲಿ ಆಗ್ತಾವೆ. ಇವತ್ತು ಪೊಲೀಸ್ ಸ್ಟೇಷನ್ದಲ್ಲಿ ಪ್ರತಿಯೊಬ್ಬ ಟೌನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಇರಲಿ, PSI ಇರಲಿ, ACP ಇರಲಿ, SP ಇರಲಿ, ಇವರಿಗೆಲ್ಲ ನೀವು ಕೋಟಿಗಟ್ಟಲೆ ದುಡ್ಡು ತೊಗೊಂಡು ಟ್ರಾನ್ಸ್ಫರ್ ಮಾಡೋದಿರ್ತಾರೆ. ಅವರು ದುಡ್ಡು ಎಲ್ಲಿಂದ ವಸೂಲು ಮಾಡಬೇಕು? ಅವ್ರ ದುಡ್ಡು ಇಂಥ ಕಳ್ಳಕೋಕರು, ಪ್ರಾಸ್ಟಿಟ್ಯೂಟ್ಸ್ಗೂ, ಡ್ರಗ್ಸ್ ದಂಧೆ ಮಾಡೋರು, ಇಸ್ಪೀಟ್ ದಂಧೆ ಮಾಡೋರು, ಇಂಥವ್ರ ಕಡೆಯಿಂದ ರಿಯಲ್ ಎಸ್ಟೇಟ್ ದಂಧೆ ಮಾಡೋರು, ಇಂಥವ್ರ ಕಡೆಯಿಂದ ರೊಕ್ಕ ಎಬ್ಸ ಶುರು ಮಾಡ್ತಾರೆ. ಇವ್ರು ರೊಕ್ಕ ಎಬ್ಸ ಶುರು ಮಾಡಿದ್ರೆ ಅವ್ರ ಕೆಳಗಿನವ್ರಿಗೆ ಹಾಲು ಹತ್ತೈತಿ. ಅವ್ರೈತಲ್ಲ 5%, 10%, 4% ಈ ರೀತಿ ಬಡ್ಡಿ ಹಾಕಿ ಜನರಿಂದ ಹರಾಸ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರಿಗೆ ಪೊಲೀಸ್ ಸ್ಟೇಷನ್ದಾಗ ಅವರಿಗೆ ಸಿಗಬೇಕಾದ ರಕ್ಷಣೆ ಸಿಗೋದಿಲ್ಲ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಭ್ರಷ್ಟಾಚಾರದ ಮೂಲಕ ಪೊಲೀಸ್ ಸ್ಟೇಷನಿಗೆ ಅಧಿಕಾರಿಗಳನ್ನ ನೀವೇನು ತೊಗೊಂಬರತ್ತೀರಿ, ಅದು ಮೂಲ ಕಾರಣ ಐತಿ. ಇವತ್ತು ಮುಖ್ಯಮಂತ್ರಿಗಳು ವಿಧಾನಸೌಧ ಕೂತ್ಕೊಂಡು ಕೇವಲ ಮೀಟಿಂಗ್ ಕಂಡಕ್ಟ್ ಮಾಡಿದರೆ ಇದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ. ಇದಕ್ಕೆ ಮೂಲ ಪ್ರಾಬ್ಲಮ್ ಏನೈತಿ, ಮೂಲ ಕಾರಣ ಏನೈತಿ, ಅದನ್ನು ನಿಲ್ಲಿಸ್ಬೇಕು. ತಮ್ಮ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿಸಿದಾರೆ. ಅದಕ್ಕೆ ಕಾರಣಕ್ಕಾಗಿ ಇವೆಲ್ಲ ಹೆಚ್ಚಾಗತ್ತವೆ. ರಾಜ್ಯದಲ್ಲಿ ಮೈಕ್ರೋ